ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸ್ವಾಗತವನ್ನು ವಹಿಸುತ್ತೇನೆ. ಪ್ರೀತಿಯ ವೀಕ್ಷಕರೇ, ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅಕ್ಟೋಬರ್ ತಿಂಗಳಲ್ಲಿ ಯಾವ ಗ್ರಹದಿಂದ ಮಿಥುನ ರಾಶಿಯವರಿಗೆ ಉತ್ತಮ ಫಲ ಇದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ. ಮೊದಲನೇದಾಗಿ ಅಕ್ಟೋಬರ್ ತಿಂಗಳಲ್ಲಿ 11ನೇ ತಾರೀಕು ಆಯುಧ ಪೂಜೆ ಬರ್ತಾ ಇದೆ. ಜೊತೆಗೆ 12ನೇ ತಾರೀಕು ವಿಜಯದಶಮಿ ಹಬ್ಬ ಬರ್ತಾ ಇದೆ. ಶರನ್ನವರಾತ್ರಿಯ ತಾಯಿಯ ದುರ್ಗಾ ಪರಮೇಶ್ವರಿ ಸದಾಕಾಲ ನಿಮಗೆ ಅನುಗ್ರಹವನ್ನು ಮಾಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಗ್ರಹಗಳ ಪರಿವರ್ತನೆಯನ್ನು ನಾವು ನೋಡಿಕೊಂಡು ಬರೋಣ. ಮೊದಲನೇದಾಗಿ ಜನ್ಮದಲ್ಲಿ ಕುಜ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅದು 20ನೇ ತಾರೀಕುವರೆಗೂ ಮಾತ್ರ ಕುಜ ನಿಮ್ಮ ರಾಶಿಯಲ್ಲಿ ಇರ್ತಾರೆ. ಇನ್ನು 10 ದಿವಸಗಳ ಕಾಲ ನಂತರ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಶುಕ್ರ ಗ್ರಹನೂ ಅಷ್ಟೇನೆ. ಶುಕ್ರ ಗ್ರಹ 5 ಮತ್ತು 6ನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ರವಿ 5 ಮತ್ತು 6ನೇ ಭಾವದಲ್ಲೂ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬುಧನು ಕೂಡ 4 ಮತ್ತು 5ನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನ ಲಾಭದಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನವಮ ಭಾವದಲ್ಲೂ ಕೂಡ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನ ಚತುರ್ಥ ಭಾವದಲ್ಲಿ ಕೇತು ಸಂಚಾರವನ್ನು ಮಾಡ್ತಾ ಇದ್ದಾರೆ. ದಶಮ ಭಾವದಲ್ಲಿ ರಾಹು ಸ್ಥಿತನಾಗಿದ್ದಾನೆ. ನಷ್ಟ ಭಾವದಲ್ಲಿ ಗುರು ಸ್ಥಿತನಾಗಿದ್ದಾನೆ. ಗುರು ತನ್ನ ಶತ್ರುವಿನ ಮನೆಗೆ ಬಂದು ಬಲಹೀನನಾಗಿದ್ದಾನೆ. ಅಂದ್ರೆ ಪರಿಪೂರ್ಣವಾಗಿ ಅವನು ಗುರುವಿನ ಅನುಗ್ರಹವನ್ನ ಮಿಥುನ ರಾಶಿಯವರಿಗೆ ಸಿಗೋದಿಲ್ಲ ಅಂತ. ಏಕೆಂತಂದ್ರೆ ಮಿಥುನ ರಾಶಿಯವರಿಗೆ ನಷ್ಟ ಭಾವದಲ್ಲಿ ಗುರು ಬಂದಾಗ ಒಂದು ಕಡೆ ನಷ್ಟ ಆಗುತ್ತೆ. ಎರಡನೇದಾಗಿ ತನ್ನ ಶತ್ರುವಿನ ಮನೆಗೆ ಬಂದು ಸ್ಥಿತನಾಗಿದ್ದಾನೆ ಗುರು. ಅವಾಗ ಸಂಪೂರ್ಣವಾಗಿ ಗುರುವಿನ ಬಲವನ್ನ ಕಡಿಮೆ ಆಗ್ತದೆ ಅಂತ. ಜನ್ಮದಲ್ಲಿ ಕುಜ ಇದ್ದಾಗ, ಜನ್ಮದಲ್ಲಿ ಕುಜನಿರುವುದರಿಂದ ದೇಹದಲ್ಲಿ ಉಷ್ಣ ಬಾಧೆಗಳನ್ನು ಕಾಡುತ್ತೆ. ದೇಹಕ್ಕೆ ಅನೇಕ ರೀತಿಯಾಗಿ ಕಾಯಿಲೆಗಳು ಬರ್ತವೆ. ಆದ್ದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಎರಡನೇದಾಗಿ ಲಾಭದಲ್ಲಿ ಶನಿ ಇದ್ದಾಗ ಸಾಮಾಜಿಕವಾಗಿ, ಆರ್ಥಿಕವಾಗಿ, ವ್ಯಾವಹಾರಿಕವಾಗಿಯೂ ಕೂಡ ಲಾಭವನ್ನು ಗಳಿಸ್ತೀರ. ಆ ಲಾಭ ಗಳಿಸಿದ ಪ್ರಮಾಣದಲ್ಲಿ 80% ನಿಮಗೆ ನಷ್ಟ ಅಲ್ಲಿಗೆ ಭಯ ಆಗುತ್ತೆ ಅಂತ. ಲಾಭ ಆಗುತ್ತೆ. ಲಾಭ ಆಗಿದ ತಕ್ಕಂತನೇ ವಿಪರೀತವಾಗಿ ಖರ್ಚಿರುತ್ತೆ ಎನ್ನುವಂಥದ್ದು. ಜೊತೆಗೆ ಚತುರ್ಥ ಭಾವದಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಚತುರ್ಥ ಭಾವವನ್ನು ನಾವು ಮಾತೃ ಸುಖ, ಮಾನಸಿಕ ಸುಖ, ದೈಹಿಕ ಸುಖ, ಆರ್ಥಿಕ ಸುಖ ಅಂತ ಕರ್ಕೊಳ್ತೀವಿ. ಈ ಭಾವದಲ್ಲಿ ಕೇತು ಸ್ಥಿತನಾಗಿದ್ದಾಗ ಗಣಪತಿ ಆರಾಧನೆಯನ್ನ ಮಾಡಿದಾಗ ಈ ಮಾತೃ ಸುಖ, ಮಾನಸಿಕ ಸುಖ, ವಾಹನ ಸುಖ, ವಸ್ತು ಸುಖ ಎಲ್ಲವೂ ಕೂಡ ದೊರಕುತ್ತೆ ಎನ್ನುವಂಥದ್ದು. ಏಕೆಂತಂದ್ರೆ ಗಣಪತಿಗೆ ಕಾರಕನಾಗಿರ್ತಕ್ಕಂಥವನು ಕೇತು ಗ್ರಹ. ಆದ್ರಿಂದ ಗಣಪತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯ ಫಲಗಳನ್ನ ತಾವು ಅನುಭವಿಸ್ತೀರಾ ಅಂತ. ಇನ್ನ ನಷ್ಟಭಾವದಲ್ಲಿ ಗುರು, ನಿಮಗೆ ಆವಾಗಲೇ ಹೇಳಿದಂಗೆ ನಷ್ಟಭಾವದಲ್ಲಿ ಗುರು ಇರೋದ್ರಿಂದ ಅದು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ನಷ್ಟ ಅನುಭವಿಸ್ತೀರಾ ಅನ್ನುವಂಥದ್ದು. ದಶಮ ಭಾವದಲ್ಲಿ ರಾಹು ಇರುವುದರಿಂದ ಷೇರು ಮಾರುಕಟ್ಟೆಯಲ್ಲಿ ತಾವೇನಾದ್ರೂ ಒಂದು ಬಂಡವಾಳವನ್ನು ಹೂಡ್ತಾ ಇದ್ರೆ, ಅಥವಾ ಹೊಸದಾಗಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಅಥವಾ ಹೊಸದಾಗಿ ಕಂಪನಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಅಂಥದ್ದಕ್ಕೆ ಬಹಳ ಎಚ್ಚರಿಕೆಯಿಂದ ಬಂಡವಾಳವನ್ನು ಹೂಡಿ. ಕಲಾಕ್ಷೇತ್ರದಲ್ಲಾಗಿರ್ಬೋದು, ನೃತ್ಯ ಕ್ಷೇತ್ರದಲ್ಲಾಗಿರ್ಬೋದು, ಹಲವಾರು ನಟ ಮತ್ತು ನಟಿಯರು ಮಿಥುನ ರಾಶಿಯವರು ಅಪನಿಂದನೆಗಳು, ಅಪಕೀರ್ತಿಗಳು
ವಿಪರೀತವಾಗಿ ನಿಮ್ಮನ್ನು ಕಾಡುತ್ತೆ. ಆದ್ರಿಂದ ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಪಂಚಮದಲ್ಲಿ ಬುಧ ಇರುವುದರಿಂದ ಸದಾ ಸದ್ಬುದ್ಧಿ ಉಳ್ಳುವಂತವರ ಜೊತೆಗೆ ಅಥವಾ ವಿಚಾರವಂತ ಉಳ್ಳುವಂತವರ ಜೊತೆಗೆ ಇದ್ದಾಗ ಮಾತ್ರ ಸದ್ಬುದ್ಧಿಯನ್ನ ಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದು. ಒಂದು ವೇಳೆ ರಾಹುವಿನ ಜೊತೆಗೆ ಬುಧ ಇದ್ದಾಗ, ಬುಧನ ಜೊತೆ ರಾಹು ಇದ್ದಾಗ ಬುದ್ಧಿಯನ್ನ ವಿಪರೀತವಾಗಿ ಬಲಹೀನನಾಗಿ ಮಾಡಿಕೊಳ್ತಾನೆ ಅನ್ನುವಂಥದ್ದು. ನನ್ನ ಮಗ ಇಷ್ಟು ದಿವಸ ತುಂಬಾ ರ್ಯಾಂಕ್ ಆಗಿದ್ದ, ಸೆಕೆಂಡ್ PUC ವರೆಗೂ ಬಹಳ ಉತ್ತಮವಾಗಿ ಓದ್ತಾ ಇದ್ದ ಸ್ವಾಮಿ, ಡಿಗ್ರಿಗೆ ಹೋದ್ಮೇಲೆ ನನ್ನ ಮಗ ಓದ್ತಾ ಇಲ್ಲ. ಹಲವಾರು ಜನ ಕಂಪ್ಲೇಂಟ್ ಹೇಳುವುದು ಅದೇ. ಮಗ 10th ವರೆಗೂ ಚೆನ್ನಾಗಿ ಓದ್ತಾ ಇದ್ದ ಸ್ವಾಮಿ, PUC ಹಾಕಿದೀವಿ, ಕಾಲೇಜಿಗೆ ಹಾಕಿದೀವಿ, ಓದ್ತಾ ಇಲ್ಲ. ಇದಕ್ಕೆ ಏನ್ ಪರಿಹಾರ? ತನ್ನ ಜನ್ಮ ಜಾತಕದಲ್ಲಿ ಬುಧನೇನಾದ್ರೂ ನೀಚನಾಗಿದ್ರೆ, ಬುಧ ಅಂದ್ರೆ ಬುದ್ಧಿಗೆ ಕಾರಕ ಅಂತ ನಾವು ಕರ್ಕೊಳ್ತೀವಿ, ಬುಧ ಏನಾದ್ರೂ ನೀಚನಾಗಿದ್ರೆ ಅಥವಾ ಬುಧನೇನಾದ್ರೂ ಪಾಪಗ್ರಹಗಳ ಇಡಿಯಲ್ಲಿ ಇದ್ರೆ ಬುದ್ಧಿಯನ್ನ ಕೆಡಿಸುವಂತ ಕೆಲಸವನ್ನ ಮಾಡ್ತದೆ ಅಂತ. ಆದ್ರಿಂದ ಬುಧನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಾರಾಯಣ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಜೊತೆಗೆ ಶ್ರೀ ಓಂ ಬುಧಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡು ಪ್ರತಿನಿತ್ಯ 9 ಬಾರಿಗಳ ಕಾಲ ಓಂ ಬುಧಾಯ ನಮಃ ಅಂತ ಹೇಳಿದ್ರೆ ಸದಾ ಸದ್ಬುದ್ಧಿ ಉಳ್ಳುವಂತರಾಗ್ತಾರೆ ಅನ್ನುವಂಥದ್ದು, ಅಥವಾ ಜ್ಞಾಪಕ ಶಕ್ತಿಯನ್ನ ಅತಿ ಹೆಚ್ಚಿನದಾಗಿ ಆಗುತ್ತೆ ಅನ್ನುವಂಥದ್ದಕ್ಕೆ ಈ ಬುಧನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಅಂತ. ಇನ್ನ ಉತ್ತಮ ವಾಗ್ಮಿ ಆಗುವುದಕ್ಕೂ ಕೂಡ ಅಥವಾ ಉತ್ತಮವಾಗಿ ಚತುರ ಆಗುವುದಕ್ಕೂ ಕೂಡ, ಉತ್ತಮವಾಗಿ ಮಾತುಗಾರಕನಾಗುವಂಥವನು ಕೂಡ, ಏನಪ್ಪ ಇವನು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾನೆ ನೋಡ್ರಿ, ಪಕ್ಕದ ಮನೆ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ ಅನ್ನುವಂಥದ್ದಕ್ಕೆ ತಮ್ಮ ಮಗನೂ ಕೂಡ ಆತರ ಆಗಬೇಕು ಅಂತಂದ್ರೆ ಬುಧನ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬಾ ಉತ್ತಮವಾಗಿ ಫಲವನ್ನು ಕೊಡ್ತಾನೆ ಬುಧ. ಹಾಗೆ ತಮ್ಮ ದಿನನಿತ್ಯದ ಕೆಲಸದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ತನ್ನ ತಂದೆ ತಾಯಿಗೆ ಬಹಳ ಮುಖ್ಯವಾಗಿ ಜವಾಬ್ದಾರಿ ಇರಬೇಕು. ಮಕ್ಕಳ ಬಗ್ಗೆ, ಮಗ ಏನ್ ಮಾಡ್ತಾ ಇದ್ದಾನೆ, ಏನ್ ಓದ್ತಾ ಇದ್ದಾನೆ, ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದಾನೆ, ಇವನು ಸ್ಕೂಲಿಗೆ ಹೋಗ್ತಾ ಇದ್ದಾನ ಇಲ್ವಾ, ಅದೆಲ್ಲವನ್ನು ಕೂಡ ಪರಿಗಣಿಸಬೇಕು. ಹಾಗಾಗಿ ಬುಧನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ತಮ್ಮ ಮಕ್ಕಳಿಗೆ ಆಗಲಿ ತಮಗೆ ಆಗಲಿ ಸದ್ದು ಬುದ್ಧಿಗಳನ್ನು ಕೊಡುವಂಥವನು ಬುಧನಾಗಿರ್ತಾನೆ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.